ನಮಸ್ತೆ ಎಲ್ಲರಿಗೂ ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್ ಇಬ್ರಿ. ಇವತ್ತು ನಾವು ನಿಮಗೆ ನಿರ್ವಹಣೆ ಮಾಡದೇ ಇರುವಂಥ ಒಂದು ಪೆಟ್ಟಿಗೆಯ ಒಂದು ಸ್ಥಿತಿಗತಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ವೇಳೆ ನಾವು ಜೇನು ಆಸಕ್ತರಾಗಿದ್ದರೆ ಜೇನು ಕುಟುಂಬ ಮತ್ತು ಜೇನು ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಇಟ್ಟ ನಂತರ ಆ ಕುಟುಂಬಗಳ ಅಥವಾ ಜೇನು ಪೆಟ್ಟಿಗೆಯ ನಾವು ಪ್ರತಿ ವಾರ ಅದನ್ನು ಪರಿಶೀಲನೆ ಮಾಡದೇ ಇರುವಂಥ ಸಮಯದಲ್ಲಿ ಅಥವಾ ನಾವು ಅದನ್ನ ಗಮನ ಕೊಡದೇ ಇರುವಂಥ ಸಮಯದಲ್ಲಿ ಜೇನು ಪೆಟ್ಟಿಗೆಗಳ ಒಂದು ಪರಿಸ್ಥಿತಿ ಹೇಗಿರ್ತದೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಹೊಸ ಜೇನು ಕೃಷಿಕರಿಗೆ ಅನುಕೂಲವಾಗುವಂತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಜೇನು ಪೆಟ್ಟಿಗೆಗಳನ್ನು ಕುಟುಂಬ ಸಮೇತ ನಾವು ಖರೀದಿ ಮಾಡಿದಂಥ ಸಮಯದಲ್ಲಿ ಅಥವಾ ನಮ್ಮಲ್ಲಿರುವಂಥ ಕುಟುಂಬಗಳನ್ನೇ ಆಗಲಿ ಕೂಡ ನಾವು ಸರಿಯಾದ ನಿರ್ವಹಣೆ ಇಲ್ಲದೇ ಇರುವಂಥ ಸಮಯದಲ್ಲಿ ಇಂಥ ಒಂದು ಅನಾಹುತವನ್ನು ನಾವು ಎದುರಿಸಬೇಕಾಗ್ತದೆ. ಯಾಕಂತೇಳಿದರೆ ಜೇನು ಕುಟುಂಬಗಳ ವೈರಿ ನಾವು ಮೇಣದ ಹುಳು ಅಂತ ಏನು ಹೇಳ್ತೇವೆ, ಈ ಮೇಣದ ಹುಳುವಿನ ಬಾಧೆಯಿಂದ ಈ ಒಂದು ಕುಟುಂಬ ಹೋಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣ ಎರಿಗಳು ಮೇಣದ ಹುಳುವಿಂದ ನಾಶ ಆಗಿ ಹೋಗಿದೆ. ಮೇಣದ ಹುಳುಗಳು ನಾವೇನು ಜೇನಿನ ಶತ್ರು ಅಂತ ಕರಿತೇವೋ ಅವೇ ಮೇಣದ ಹುಳುಗಳು ಮೊದಲಿಗೆ ಅಡಿಮಣೆಯಲ್ಲಿ ಕಾಣಿಸಿಕೊಂಡು ತದನಂತರ ನಮ್ಮ ನಿರ್ವಹಣೆ ಮಾಡದೇ ಇರುವಂಥ ನಾವು ಗಮನ ಕೊಡದೇ ಇದ್ದರೆ ಆ ನಂತರ ಆ ಮೇಣದ ಹುಳುಗಳು ನಮ್ಮ ಕಪ್ಪಾದ ಎರಿಗಳನ್ನು ಆಕ್ರಮಿಸಿ ಅಲ್ಲಿಂದ ಪ್ರತಿ ಎರಿಗಳನ್ನು ನಾಶ ಮಾಡ್ತಾ ಹೋದಂತೆ ನಮ್ಮ ಕುಟುಂಬಗಳು ಪೆಟ್ಟಿಗೆಯನ್ನು ಬಿಟ್ಟು ಓಡುವಂಥದ್ದು. ನಾವೇನು ಜೇನು ಕುಟುಂಬದಲ್ಲಿ ಜೇನು ಪೆಟ್ಟಿಗೆ ಎರಿ ಅಥವಾ ತಟ್ಟಿ ಅಂತ ನಾವೇನು ಹೇಳ್ತೇವೆ, ಈ ಮೇಣದ ತಟ್ಟಿಗಳೇ ನಮ್ಮ ಮೇಣದ ಹುಳುವಿನ ಆಹಾರ. ಹಾಗಾಗಿ ಪ್ರತಿ ವಾರ ನಾವು ಇದನ್ನ ಗಮನ ಮಾಡದೇ ಇರುವಂಥ ಸಮಯದಲ್ಲಿ ಇಂಥ ಮೇಣದ ಹುಳುಗಳು ನಮ್ಮ ಜೇನು ಕುಟುಂಬವನ್ನು ಓಡಿಸಲು ಯಶಸ್ವಿ ಆಗ್ತವೆ. ಅದರ ಜೊತೆಗೆ ನಮ್ಮ ಇರುವಂಥ ಎಲ್ಲ ಏರಿಗಳನ್ನು ತಿಂದು ನಾಶ ಮಾಡ್ತವೆ. ನೋಡಿ, ಇದೀಗ ಅಡಿಮಣೆಯಲ್ಲಿ ಯಾವ ರೀತಿಯಂಥ ಒಂದು ಗಲೀಜುಗಳು ಬಿದ್ದಿದ್ದಾವೆ ಅಂತ ನೀವು ಒಂದು ಸಲ ಸೂಕ್ಷ್ಮವಾಗಿ ಗಮನಿಸ್ಬೋದು. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕ್ರಿಮಿಕೀಟಗಳನ್ನು ನೀವು ಗಮನಿಸ್ಬೋದು. ನನ್ನ ಗೆಳೆಯರೊಬ್ಬರು 2 ಪೆಟ್ಟಿಗೆಗಳನ್ನು ನನಗೆ ನೀಡಿರುವಂಥದ್ದು. ಜೇನು ಕುಟುಂಬಗಳನ್ನು ಇಟ್ಟ ಸ್ಥಳದಿಂದ ಅತಿ ದೂರದಲ್ಲಿ ಇರುವುದರಿಂದ ಅವರ ಹತ್ರ ಆ ಪೆಟ್ಟಿಗೆಯ ನಿರ್ವಹಣೆ ಸಾಧ್ಯವಾಗದೇ ಇರುವ ಪರಿಸ್ಥಿತಿಯಲ್ಲಿ ನನಗೆ 2 ಪೆಟ್ಟಿಗೆಗಳನ್ನು ನೀಡುವಂಥದ್ದು. ಆ 2 ಪೆಟ್ಟಿಗೆಗಳಲ್ಲಿ ಒಂದು ಪೆಟ್ಟಿಗೆಯನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇರುವಂಥದ್ದು. ಇನ್ನೊಂದು ಪೆಟ್ಟಿಗೆಯಲ್ಲಿರುವಂಥ ಜೇನು ಕುಟುಂಬವು ಇದೇ ಮೇಣದ ಹುಳುವಿನ ಬಾಧೆಯಿಂದ
ಸಂಸಾರ ಕೋಣೆಯಲ್ಲಿರುವಂಥ ಎಲ್ಲ ಎರಿಗಳನ್ನು ಮೇಣದ ಹುಳು ನಾಶ ಮಾಡಿರೋದ್ರಿಂದ ಮುಚ್ಚಳದಲ್ಲಿ ಹೊಸ ಎರಿಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ವಾಸ ಮಾಡಿರ್ತವೆ. ಈ ವಿಡಿಯೋವನ್ನು ಮಾಡಿರೋಂಥ ಉದ್ದೇಶ ಅಂತ ಹೇಳಿದರೆ, ಒಂದು ವೇಳೆ ಹೊಸ ಜೇನು ಕೃಷಿಕರು ಜೇನು ಕುಟುಂಬವನ್ನು ಖರೀದಿ ಮಾಡಿ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟ ನಂತರ ಆ ಒಂದು ಜೇನು ಕುಟುಂಬದ ನಿರ್ವಹಣೆಯಲ್ಲಿ ವಿಫಲವಾದಂಥ ಸಮಯದಲ್ಲಿ ಅಥವಾ ಜೇನುಪೆಟ್ಟಿಗೆಯ ಕಡೆ ಗಮನವನ್ನು ಹರಿಸದೇ ಇದ್ದಂಥ ಸಮಯದಲ್ಲಿ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದೀತು ಅನ್ನುವಂತಹ ಒಂದು ಮುನ್ನೆಚ್ಚರಿಕೆಯಾಗಿ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸಿರುವಂಥದ್ದು. ಹಾಗಾಗಿ ಪ್ರತಿ ಹೊಸ ಜೇನು ಕೃಷಿಕರು ಕನಿಷ್ಠ 10 ದಿನಗಳಿಗೆ ಒಮ್ಮೆಯಾದರೂ ಕೂಡ ಅಡಿಮಣೆಯನ್ನು ಶುಚಿ ಮಾಡಿ ಜೇನು ಕುಟುಂಬವನ್ನು ಪರಿಶೀಲನೆ ಮಾಡ್ತಾ ಇರಬೇಕು ಅನ್ನೋದನ್ನು ಈ ಮುಖೇನ ನಾನು ನಿಮಗೆ ತಿಳಿಸಿರುವಂಥದ್ದು. ಹಾಗಾಗಿ ಒಂದು ಸಣ್ಣ ಮಾಹಿತಿಯೊಂದಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.